ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾಪಿಂಗ್ ಬಂದಿದ್ದೀವಿ ವೆಸ್ಟ್ ಸೈಡಿಗೆ. ನಾನು ಮತ್ತು ಕಾವ್ಯ. ಕಾವು ಹಾಯ್ ಮಾಡಿ ಕಾವು. ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ, ಏನೇನು ತಗೋತೀವಿ, ಏನೇನು ತಿಂತೀವಿ ಎಲ್ಲನೂ ತೋರಿಸ್ತೀವಿ. ಬನ್ನಿ. ಮೊದಲು ಬೇಗ ಬೇಗ ಶಾವ್ಯ ಅವ್ರ ಟೈಮ್ ಮಾತ್ರ ವೇಸ್ಟ್ ಮಾಡಲ್ಲ, ಏನೇ ವೇಸ್ಟ್ ಆಗೋಗ್ಲಿ ಅಲ್ಲ ಕಾವು. ವೆಸ್ಟ್ ಸೈಡಲ್ಲಿ ಆಫರ್ ಹಾಕಿದ್ದಾರೆ. ಯಾರಾದರೂ ಶಾಪ್ ಮಾಡೋದಿದ್ರೆ ಬಂದು ಶಾಪ್ ಮಾಡ್ಬೋದು. ಕಾವು ಆಫರ್ ಹೆಂಗೆ ಅನ್ನಿಸ್ತೈತೆ ಕಾವು? ಸ್ವಲ್ಪ ಜೋರಾಗಿ ಮಾತಾಡಿ ಕಾವು, ವ್ಯೂವರ್ಸ್ ಕೇಳಿಸಲ್ಲ. ನಂದು ಕಾವ್ಯದ ಔಟ್ಫಿಟ್ ನೋಡಿ. ವೆಸ್ಟ್ ಸೈಡಲ್ಲಿ ಆಫರ್ ಹಾಕಿದ್ದಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ವಿ ಹೋಗೋಣ ಅಂತ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಕಾವ್ಯ ಅಂತ ಫುಲ್ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಶೂ ಯಾವ್ದು ತಗೋಬೇಕು ಅಂತ ನೋಡಿ ಎಲ್ಲ ತೆಗ್ದು ಗುಡ್ಡೆನೆ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರು ಕೆಳಗೆ. ನಾನಂತೂ ಬಿಟ್ಟುಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಹೇಗಿದೆ. ಕಾವ್ಯ ಅಂತೂ ಫುಲ್ ಕನ್ಫ್ಯೂಸ್ ಅಲ್ಲಿ, ಶೂಸು ಚಪ್ಪಲಿ ಎಲ್ಲನೂ ನೋಡ್ತಾವ್ರೆ. ನಾನಂತೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಕಾವ್ಯ ಅವರೇ ಇಲ್ಲಿ ನೋಡಿ, ಇಷ್ಟೆಲ್ಲ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಾದರೂ ಟೂರ್ಗೀರ್ಗೆ ಹೋಗ್ತಾ ಇದ್ದೀರಾ ಏನು? ಈಗ ಬಟ್ಟೆ ಎಲ್ಲ ನೋಡಿದ್ದಾಯ್ತು. ಸ್ವಲ್ಪ ಚಪ್ಪಲ್ಗಳು ಚೆನ್ನಾಗಿದ್ದಾವ ಅಂತ ಚಪ್ಪಲ್ ನೋಡ್ತಾ ಇದ್ವಿ. ಬಟ್ ಆಫರು ಅಂತ ಹಾಕಿದ್ದಾರೆ, ಬಟ್ ಕಲೆಕ್ಷನ್ನು ಯಾವುದೂ ಅಷ್ಟೊಂದು ಕಲೆಕ್ಷನ್ ಇಲ್ಲ. ನನಗಂತೂ ಹಂಗೆ ಅನ್ನಿಸ್ತು, ಕಲೆಕ್ಷನ್ ಜಾಸ್ತಿ ಇಲ್ಲ ಅಂತ. ನೀವೆಲ್ಲ ಆಫರಲ್ಲಿ ವೆಸ್ಟ್ ಸೈಡ್ಗೆ ಹೋಗಿದ್ರಾ ಅಂತ ಕಮೆಂಟ್ ಮಾಡಿ. ನಾನು ಕಾವ್ಯ ಇಬ್ಬರು ಹೋಗಿದ್ವಿ, ನೋಡ್ಕೊಂಬರೋಣ ಹೇಗಿದೆ ಅಂತ ನೋಡಿಕೊಂಡು ಬಂದ್ವಿ. ಒಂದು ಡ್ರೆಸ್ಸು ಟ್ರಯಲ್ ಮಾಡ್ಕೊಂಬಂದೆ. ಯಪ್ಪ, ಇಲ್ಲಂತೂ ಟ್ರಯಲ್ ಮಾಡೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ಬೇಕಾ, ಅಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಒಂದೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬೇರೆ ಕಡೆ ಹೋಗಬೇಕು, ಬಿಲ್ಲಿಂಗ್ ಮಾಡಿಸ್ಬೇಕು. ಕಾವ್ಯ ಹೋಗಿದ್ದಾರೆ ಅಂತ ಅನಿಸುತ್ತೆ ಇದಕ್ಕೆ ಟ್ರಯಲಿಗೆ. ನನಗಂತೂ ಸ್ವಲ್ಪ ಕಾಲು ನೋವು ಬಂತು, ಅದಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಬನ್ನಿ ನೆಕ್ಸ್ಟು ಏನು ತಗೊಳ್ಳೋಣ ನೋಡೋಣ. ಏನು ಕಾವು ನಿನ್ನ ಮಗಂದು? ನಾವು ಹೋಗಿದ್ದಿದ್ದು ದಿವಿನಿಟಿ ಮಾಲಿಗೆ. ಮತ್ತು ಸ್ವಲ್ಪ ಏನೋ ಆಫರ್ ಇದೆ ಅಂತ ಲೂಲು ಮಾರ್ಕೆಟ್ ಅದೇನೋ ಅಂತ ಮಾಡಿದ್ದಾರೆ ಕೆಳಗೆ, ಅದ್ರದ್ದು ಆಫರ್ ಎಲ್ಲ ಇಟ್ಟಿದ್ರು. ವೆಸ್ಟ್ ಸೈಡಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಈಗ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಕಾವ್ಯ ಅವರಿಗೆ ಟೈಮ್ ಆಯಿತು ಅಂತ ಹೇಳಿ ಅವ್ರು ಹೋದರು. ಈಗ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ, ಬಾಬು ಬರ್ತಾರೆ. ಅಷ್ಟರಲ್ಲಿ ಏನೇನು ಶಾಪಿಂಗ್ ಮಾಡೋಣ ನೋಡೋಣ. ವೆಸ್ಟ್ ಸೈಡಲ್ಲಿ ಸ್ವಲ್ಪ ತಗೊಂಡೆ, ಈಗ ಸ್ವಲ್ಪ ಡೆಕೋರೇಟಿವ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಕಪ್ಸು ಅಲ್ಲೇ ಸ್ವಲ್ಪ ಓಡಾಡಿಕೊಂಡು ಏನೇನು ಬೇಕೋ ಎಲ್ಲ ತಗೊಳ್ಳೋ ಅಷ್ಟರಲ್ಲಿ ಬಾಬು ಮತ್ತು ಬಿಟ್ಟು ಇಬ್ಬರೂ ಬಂದರು. ಅದಾದಮೇಲೆ ಫುಡ್ ಕೋರ್ಟಿಗೆ ಹೋಗಿ ಮೋಮೋಸು ಮತ್ತು ಐಸ್ ಕ್ರೀಮು ಬಾಬು ಮತ್ತು ಬಿಟ್ಟು ಇಬ್ಬರು ಮನೆಯಲ್ಲೇ ತಿನ್ಕೊಂಡು ಬಂದಿದ್ದರು. ನಾನು ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ಅದಕ್ಕೆ ಸ್ವಲ್ಪ ಮೋಮೋಸ್ ತಿನ್ಕೊಂಡು ನೆಕ್ಸ್ಟು ಶಾಪಿಂಗಿಗೆ ಎನರ್ಜಿ ಬೇಕಲ್ವಾ, ಅದಕ್ಕೆ ತಿನ್ಕೊಂಡು ಅವರಿಬ್ಬರ ಜೊತೆನೂ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಮತ್ತು ಇದು ಚಿಕನ್ ಮೋಮೋಸು ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಐಸ್ ಕ್ರೀಮ್ ತಿಂದೆ, ತುಂಬ ಚೆನ್ನಾಗಿತ್ತು. ಈಚೆ ಹೋಗಿ ಓಡಾಡ್ಕೊಂಡು ಅದು ಇದು ತಿನ್ಕೊಂಡು ಬರೋದು ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಅದಾದಮೇಲೆ ಅಲ್ಲೇ ಸ್ವಲ್ಪ ಕೆಳಗೆ ಮನೆಗೇನಾದರೂ ಬೇಕಾದರೆ ತೊಗೊಂಡೋಗೋಣ ಅಂತ ಹೇಳಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆ ಹೋದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.